ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ನೋಡ್ತಾ ಇದ್ದೀರಾ ವ್ಲಾಗು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಆನ್ ದ ವೇ ನಿಮಗೆ ತೋರಿಸ್ತಾ ಇದ್ದೀನಿ ವ್ಯೂಸ್ನ. ಸೊ ಇವತ್ತು ನಾವು ಹೊರಟಿರೋದು ವಾರ್ಕಲಾಗೆ ಆ್ಯಂಡ್ ವಿ ಹ್ಯಾವ್ ಪ್ಲ್ಯಾಂಡ್ ಸಿನ್ಸ್ 2-3 ಮಂತ್ಸ್ ಅಂತ ಪ್ಲ್ಯಾನ್ ಮಾಡಿಕೊಂಡು 1 ಮಂತ್ ಮುಂಚೆನೇ ಟ್ರೈನ್ ಬುಕ್ ಮಾಡಿಕೊಂಡು ವಿ ಹ್ಯಾವ್ ಲೆಫ್ಟ್ ಟು ವಾರಕಲಾ. ಸೊ ಐ ಥಿಂಕ್ ಇಟ್ ಗೋನ್ ಬಿ ಅ ಬೆಸ್ಟ್ ಮೆಮೊರಿ ಟಿಲ್ ದೀಸ್ ಟ್ರಿಪ್ಸ್ ಅಂತ ಹೇಳ್ಬೋದು. ಸೊ ಬನ್ನಿ, ಹಾಗಿದ್ರೆ ವ್ಲಾಗ್ನ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು ಈಗಲೂ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದೆ ನಾನು ಪ್ರತಿ ಸಲ ವೀಡಿಯೋ ಅಪ್ಲೋಡ್ ಮಾಡಿದಾಗಲೂ ಕೂಡ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ದೆನ್ ವಾಟ್ ಆರ್ ಯು ವೇಟಿಂಗ್ ಫಾರ್? ಸೊ ಕಮ್ ಗೆಟ್ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಅದಕ್ಕೆ ಊಟಿಗೆ ಒಂದು 2 ಸತಿ ಹೋಗಿ ಬಂದಿದ್ವಿ. ಇದು 3ನೇ ಸರಿ, ಇದು ಈ ಕಡೆಗೆ 2ನೇ ಸರಿ. ಈಗ ಮಾಡು ನೋಡ್ರಿ ಎಷ್ಟು ಲಗೇಜ್ ಇದೆ. ಒಂದು ಮನೆನೇ. Baby, if you want to. certain place in time, staring outside the window, watching life go by. The air felt so clean and good as I held your hand in mine. These are the memories of a certain place in time. ಇದಾದಮೇಲೆ ನೆಕ್ಸ್ಟ್ ವಿ ಹೆಡೆಡ್ ಟು ಜಟಾಯು ಅರ್ತ್ ಸೆಂಟರ್. ಸೊ ತುಂಬಾ ಚೆನ್ನಾಗಿತ್ತು, ತುಂಬಾ ವರ್ತ್ ಇತ್ತು. ಯಾಕೆಂತಂದರೆ ಎಕ್ಸ್ಪ್ಲೋರಿಂಗ್ ದ ಪ್ಲೇಸಸ್ ಆಲ್ಸೋ ಕೌಂಟ್ಸ್. ಯಾಕೆಂತಂದರೆ ವಿ ಪ್ಲ್ಯಾಂಡ್ ಟು ಎಕ್ಸ್ಪ್ಲೋರ್ ದ ಡ್ರೆಸ್ಸಸ್ ವಿತ್ ದ ಪ್ಲೇಸಸ್ ಆಲ್ಸೋ. ಯಾಕಂತಂದರೆ ನಮ್ಮ ಸರ್ಟನ್ ಪ್ಲ್ಯಾನ್ಸ್ ಏನಿತ್ತು ಅಂತಂದರೆ ವಿ ಹ್ಯಾವ್ ಟು ಕವರ್ ದ ಡ್ರೆಸ್ಸಸ್ ಔಟ್ಫಿಟ್ 3 ಔಟ್ಫಿಟ್ನ 1 ಡೇಗೆ ಇಟ್ಕೊಂಡಿದ್ವಿ. ವಿ ಹ್ಯಾವ್ ಕಂಪ್ಲೀಟೆಡ್, ಬಟ್ ಲಾಸ್ಟ್ ಡೇ ಮತ್ತು ಫಸ್ಟ್ ಹಾಫ್ ಡೇ ಮತ್ತು ಸ್ವಲ್ಪ ವೇಸ್ಟ್ ಆಯಿತು. ಬಟ್ ಇಟ್ಸ್ ಓಕೆ, ವಿ ಎಂಜಾಯ್ಡ್ ಅ ಲಾಟ್. ಸ್ವಲ್ಪನೇ ಮೆಮೊರೀಸ್ ಇದ್ದರೂ ಕೂಡ ವಿ ಎಂಜಾಯ್ಡ್ ಅ ಲಾಟ್. ವಿ ಹ್ಯಾಡ್ ಅ ವೆರಿ ಗುಡ್ ಮೆಮೊರೀಸ್ ಟುಗೆದರ್. ಸೊ ವಿ ಪ್ಲ್ಯಾಂಡ್ ದಿಸ್ ಟ್ರಿಪ್. ತುಂಬ ಪ್ಲ್ಯಾನ್ ಮಾಡಿದ್ವಿ, ಬಟ್ ಪ್ಲ್ಯಾನ್ ಪ್ರಕಾರ ಆಗಿಲ್ಲ ಅಂದರೂ ಕೂಡ ಅನ್ಪ್ಲ್ಯಾನ್ಡ್ ಆಗಿ ತುಂಬಾ ಮೆಮೊರೀಸ್ ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ. ಸೊ ಇವಾಗ ಹೆಡಿಂಗ್ ಟು ಅರ್ತ್ ಜಟಾಯು ಸೆಂಟರ್. ಸೊ ಟಿಕೆಟ್ ತೊಗೊಂಡ್ವಿ. ಮೇಲೆ ವಿ ಆರ್ ಗೋಯಿಂಗ್ ಹೆಡ್ ಫಾರ್ ದ ಎಲಿಪ್ಯಾಡ್. ಸೊ ತುಂಬಾ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ಡ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಎಲಿಪ್ಯಾಡಲ್ಲಿ ಲೈಕ್ ಪರ್ ಪರ್ಸನ್ 500 ಸಮಥಿಂಗ್ ಇತ್ತು. ಬಟ್ ಇಟ್ಸ್ ವರ್ತ್. ಯಾಕೆಂತಂದರೆ ಅಷ್ಟು ದೊಡ್ಡ ಗುಡ್ಡನ ಹತ್ತಬೇಕು ಅಂದರೆ ಟ್ರೆಕ್ಕಿಂಗೇ ಮಾಡಬೇಕು. ಸೊ ಟ್ರೆಕ್ಕಿಂಗ್ ಮಾಡೋಷ್ಟು ಟೈಮ್ ಇದ್ದಿಲ್ಲ. ವಿ ವೆಂಟ್ ದೇರ್ ಅರೌಂಡ್ 5:15. ಸೊ ದ ಕ್ಲೋಸಿಂಗ್ ಟೈಮ್ ವಾಸ್ 5:30 ಅಂತ ಹಾಕಿದೆ. ಸೊ ಹಾಗಾಗಿ ಎಲ್ಲಿ ಕ್ಲೋಸ್ ಆಗಿಬಿಡುತ್ತೆ ಅಂದ್ಕೊಂಡ್ವಿ. ಬಟ್ ನೋಡ್ತಾ ಇದ್ದೀರಾ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ಕಣ್ಣಲ್ಲಿ ತುಂಬಿಸ್ಕೋಬೇಕು ಈ ಥರ ಒಂದು ಇದೇ ಎಲಿಪ್ಯಾಡ್ ರಿಲೇಟೆಡ್ ಅಲ್ಲ, ಪ್ರತಿಯೊಂದು ಸುತ್ತಮುತ್ತ ನೇಚರ್ಗಳನ್ನ ಕಣ್ಣು ತುಂಬ ಆಡಿಸ್ಕೊಂಡು ಕಣ್ಣಲ್ಲಿ ಮೆಮೊರೀಸ್ ಇಸ್ ಬೆಸ್ಟ್ ರಾದರ್ ದ್ಯಾನ್ ಕ್ಯಾಪ್ಚರಿಂಗ್ ಇನ್ ದ ಮೊಬೈಲ್. ಸೊ ಆದಷ್ಟು ಈ ಟ್ರಿಪ್ಪಲ್ಲಿ ನಾನು ಅದೇ ಮಾಡಿದ್ದು. ಸೊ ಅಲ್ಲಲ್ಲಿ ಜಾಸ್ತಿ ಗ್ಲಿಮ್ಸ್ ತೊಗೊಂಡಿಲ್ಲ ಅಂದರೂ ಕೂಡ ಐ ಟ್ರೈಡ್ ಮೈ ಬೆಸ್ಟ್ ಟು ಬಿ ಮೈ ವೋಷನ್. ಯಾಕಂದರೆ ಟ್ರಿಪ್ಪಲ್ಲಿ ಅದೇ ಅಲ್ವಾ. ಸೊ ನೆನಪಿಡ್ಕೊಂಡು ಹೇಳೋದು ಜಾಸ್ತಿ, ಮೊಬೈಲಲ್ಲಿ ಸ್ಟೋರೇಜ್ ಮಾಡ್ಕೊಳೋದು ಬೇರೆ. So yeah, we had a very good time, and we both couples were like vlogging each other and taking videos, pictures, and we had a very good experience to
ಓವರ್ ಆಲ್ ಸೊ ತುಂಬಾ ಚೆನ್ನಾಗಿತ್ತು. ಸೊ ಅವರು ಕೂಡ ಇಷ್ಟಪಟ್ಟರು ಪ್ಲೇಸಸ್ನ. ಸೊ ದಟ್ಸ್ ಆಲ್ ಐ ವಾಂಟೆಡ್ ಟು ದೆಮ್ ಟು ಲೈಕ್ ದ ಪ್ಲೇಸ್. ಯಾಕಂದ್ರೆ ನಾನು ಹೋಗಿ ಬಂದಿದ್ದಾದಮೇಲೆ ಸೊ ಐ ಟೋಲ್ಡ್ ದೆಮ್ ಯು ಮಸ್ಟ್ ಗೈಸ್ ವಿಸಿಟ್ ದ ವರ್ಕಲ್ಲ ಅಂತ ಅಂದ್ಕೊಂಡು. ಸೊ ದೇ ಆಲ್ಸೋ ಟೋಲ್ಡ್ ಅಯ್ಯೋ ಸ್ಯಾಟಿಸ್ಫ್ಯಾಕ್ಷನೇ ಆಗಿಲ್ಲ ಅಂತ ಅಂದ್ಕೊಂಡು. ಯಾಕಂದರೆ ಟ್ರಿಪ್ನ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಬೇಕು. ಇಫ್ ವಿ ಹ್ಯಾವ್ ಗಾಟ್ ದ ಚಾನ್ಸ್ ಇನ್ ಸಮ್ 1 day or 2 day ಎಕ್ಸ್ಟ್ರಾ ಇದ್ದಿದ್ರೆ ವಿ ಹ್ಯಾಡ್ ಕಂಪ್ಲೀಟೆಡ್ ಎವ್ರಿ ಪ್ಲೇಸಸ್ ಓವರ್ ವರ್ಕಲ್ಲ. ಸೊ ಏನಂದರೆ ಬೀಚಲ್ಲಿ ಸ್ವಲ್ಪ ಟೈಮ್ ಕವರ್ ಮಾಡೋದಕ್ಕಾಗಿಲ್ಲ. ಸೊ ದಿಸ್ ಇಸ್ ದ ಫಸ್ಟ್ ಡೇ ಐ ಆಮ್ ವ್ಲಾಗಿಂಗ್. ಸೊ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲಿಗೆ ಹೋಗಿದ್ವಿ, ಏನೆಲ್ಲ ಮಾಡಿದ್ವಿ ಅಂತ ಅಂದ್ಕೊಂಡು. My hubby is supporting me for the vlogging and also very happy, and I hope you guys also will like this video. ಈ ವಿಡಿಯೋ ಇಷ್ಟ ಆದರೆ ನೀವೇನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪೂರ್ತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರೋ ಹಾಗೆ ನೋಡಿ ಅಂತ ಹೇಳ್ತೀನಿ. ಅಲ್ಲಿದೆ ನೋಡು. 45 मिनट लगेंगे जाने में. मतलब अपन 4:30 निकू. ಅಲ್ಲಿಂದ ಅಯೋಧ್ಯೆ ವಿಶ್ವ ಪ್ರದೇಶದಲ್ಲಿ ರಾಮ ಶ್ರೀಲಂಕಾ ಭವಿಷ್ಯ ಆಯ್ತಾ. ಅಲ್ಲಿಂದ ನೆಕ್ಸ್ಟ್ ಅಲ್ಲಿಂದ ಫುಲ್ ಒಂದು ಲೈನ್ ರಾಮಾಯಣ. टोटल इथे येण्यापर्यंत आपले खर्च झाले 2200 रुपये. आणि त्याचे कधी झाले असते 1700-1600. 17 मध्ये म्हणलं आहे. 17 10 वर्ष 8 वर्ष झाली. ಆಕ್ಚುಲಿ ಇದು ಓಪನ್ ವಿಂಡೋ ಇದ್ರಣ ಮಸ್ತ್ ಕ್ಯಾಪ್ಚರ್ ಆಗಿರೋದೇನೋ ಗಾಳಿಗೆ. Who has that? तरी अजून जिने चढावेच लागले. ಈ ಸ್ಟೋರಿನ ಸ್ವಲ್ಪ ಇಂಗ್ಲೀಷಲ್ಲಿ ಕೂಡ ಟ್ರಾನ್ಸ್ಲೇಟ್ ಮಾಡ್ತೀನಿ ಬಿಕಾಸ್ ಆಲ್ ಶುಡ್ ಅಂಡರ್ಸ್ಟ್ಯಾಂಡ್ ರೈಟ್. ಸೊ ಇನ್ ದ ರಾಮಾಯಣ, Jatayu, a divine bird and the king of vultures, plays a crucial role by valiantly trying to rescue Sita from Ravana's abduction, ultimately informing Rama and Lakshmana about Sita's whereabouts before drying off his wounds. He was the younger son of Aruna and his wife Sheni, the brother of Sampati as well as the nephew of Garuda. He was also an old friend of King Dasharatha, Rama's father. Ravana, using his sword, chops off Jatayu's wings, causing him to fall to the ground, severely injured. Despite his injuries, Jatayu is still alive when Rama and Lakshmana searching for Sita to find him. Jatayu informs Rama and Lakshmana about Sita's abduction by Ravana and the direction in which Ravana took her, which is crucial information for their search. Jatayu dies of his wounds and Rama performs his final funeral rites, recognizing his bravery and sacrifice. Jatayu's story is a testament of selfless service and courage even in the face of death. So this is the story of a Jatayu. So we had a really good time over there and it was a calm and peaceful. Especially I recommend all the visitors to visit this place once while you visit in Vakala. ಇದಾದ್ಮೇಲೆ ಏನು ಪ್ಲ್ಯಾನ್ ಮಾಡಿದ್ವಿ ಅಂತಂದರೆ ಅರೌಂಡ್ 5:45 ಸಮಥಿಂಗ್ 6 ಅರೌಂಡ್ ಆಗ್ತಾ ಬಂದಿತ್ತು. ಸೊ ವಿ ಥಾಟ್ ವಿಲ್ ಗೋ ಆ್ಯಸ್ ಸೂನ್ ಆ್ಯಸ್ ಮಚ್ ಪಾಸಿಬಲ್ ಆ್ಯಂಡ್ ವಿ ಕ್ಯಾನ್ ಕವರ್ ದ ಬೀಚಸ್. ಬಟ್ ಆ್ಯಕ್ಚುಲಿ ಟೈಮ್ ಇದ್ದಿದೆ 1.5 hour ಇಲ್ಲಿಂದ. ಮಿನಿಮಮ್ 1 hour ಬೇಕಿತ್ತು ನಾವು ನಮ್ಮ ಸ್ಟೇಗೆ ರೀಚ್ ಆಗೋದಕ್ಕೆ. ಅಲ್ಲಿ ಹೋಗೋಷ್ಟೊತ್ತಿಗೆ 7:30 ಅರೌಂಡ್ ಆಗಿತ್ತು. ಸೊ ನಾವು ರೆಡಿ ಆಗೋಷ್ಟೊತ್ತಿಗೆ 8:30 ಆಯಿತು. ಸೊ 8:30ಇಂದ ವಿ ಎಂಡೆಡ್ ಅಪ್ ಗೋಯಿಂಗ್ ಫಾರ್ ಡಿನ್ನರ್ ಆ್ಯಂಡ್ ದೆನ್ ವಿ ಜಸ್ಟ್ ಕವರ್ಡ್ ದ ಹಾಫ್ ಏನಂತಾರೆ ಸ್ಟ್ರೀಟ್ ವಾಕಿಂಗ್.